ಡೈರೆಕ್ಟರ್ ಬರಲಿ ಎಲ್ಲ. ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಳೆದ 3-4 ದಿನಗಳಿಂದ ಸುದೀಪ್ ಅವರು ಆಡಿದಂಥ ಬೈಗುಳದ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಮತ್ತು ಆ ವೈರಲ್ ವಿಷಯ ಯಾವ ಮಟ್ಟಿಗೆ ಸದ್ದು ಮಾಡಿತು ಅಂದರೆ, ಬೀಯಿಂಗ್ ಎ ಸೆಲೆಬ್ರಿಟಿ ಅಂದರೆ ಸೆಲೆಬ್ರಿಟಿ ಆದಂಥ ವ್ಯಕ್ತಿ ಈ ಥರದ ಮಾತನ್ನು ಆಡಬಹುದೆನ್ನುವಂಥ ಆರೋಪಗಳು ಸುದೀಪ್ ಅವರ ಮೇಲೆ ಕೇಳಿಬಂದಿದ್ದು. ಅದಕ್ಕೆ ಉತ್ತರ ಕೊಟ್ಟಂಥ ಸುದೀಪ್ ಅವರು ಇದೀಗ ಆ ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ. ಹಾಗಾದರೆ ಯಾವ ಕಾರ್ಯಕ್ರಮದಲ್ಲಿ ಸತ್ಯವನ್ನು ಒಪ್ಪಿಕೊಂಡ್ರು ಮತ್ತು ಆ ವಿಷಯವನ್ನು ಪ್ರಸ್ತಾಪ ಮಾಡಿದಂಥ ಆ ಪ್ರಖ್ಯಾತ ನಿರ್ದೇಶಕರು ಯಾರು ಮತ್ತು ಆ ವಿಷಯ ಕೇಳ್ತಿದ್ದಂತೆ ಸುದೀಪ್ ಅವರು ಕೊಟ್ಟಂಥ ಉತ್ತರವೇನು, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇರತಕ್ಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಸುದೀಪ್ ಅವರಿಗೆ ಕ್ರಿಕೆಟ್ ಅಂದರೆ ಎಷ್ಟು ಪಂಚ ಪ್ರಾಣ ಅಂದರೆ 12 ವರ್ಷಗಳನ್ನು ನಡೆಸ್ಕೊಂಡು ಬರ್ತಾ ಇರುವಂಥ ಬಿಗ್ ಬಾಸ್ ಕಾರ್ಯಕ್ರಮದ ಹೋಸ್ಟ್ ಆದರೂ ಕೂಡ ಅಷ್ಟೇ ಜವಾಬ್ದಾರಿಯುತವಾಗಿ CCL ಪಂದ್ಯಾವಳಿನ ಆಡಿಸ್ಕೊಂಡು ಬರ್ತಾರೆ. ಮತ್ತು ಬೀಯಿಂಗ್ ಎ ಕ್ಯಾಪ್ಟನ್ ಅವರು ಒಂದು ಸರಿಸುಮಾರು 4-5 ವರ್ಷದಿಂದ ಕರ್ನಾಟಕ ಪರವಾಗಿ ಕರ್ನಾಟಕ ಬುಲ್ಡೋಜರ್ಸ್ ತಂಡದ ಕ್ಯಾಪ್ಟನ್ ಆಗಿ ಕರ್ನಾಟಕದ ಕ್ರಿಕೆಟನ್ನು ಒಂದು ದೇಶೀಯ ಕ್ರಿಕೆಟನ್ನು ಒಂದು ಮಟ್ಟಿಗೆ ಎತ್ತಿ ಹಿಡಿದಿದ್ದಾರೆ. ಮತ್ತು ತಮಿಳುನಾಡು, ಆಂಧ್ರ, ಮುಂಬೈ ವಿರುದ್ಧ ಗೆದ್ದು ಬೀಗ್ತಾ ಇದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಕಳೆದ ಒಂದು ವಾರದ ಹಿಂದೆ ಸ್ಟಾರ್ಟ್ ಆದಂಥ ಈ CCL ಪಂದ್ಯಾವಳಿಯ 3ನೇ ಪಂದ್ಯದಲ್ಲಿ ಸುದೀಪ್ ಅವರು ತಮಿಳುನಾಡಿನ ವಿರುದ್ಧ ಬೌಲಿಂಗ್ ಮಾಡ್ತಿರುವಾಗ, ಅಂದರೆ ಸುದೀಪ್ ಟೀಮ್ ತಮಿಳುನಾಡು ವಿರುದ್ಧ ಬೌಲಿಂಗ್ ಮಾಡ್ತಿರುವಾಗ ಮಂಜು ಎನ್ನುವಂಥ ಬೌಲರ್ 1 ಓವರಿಗೆ ಬರೋಬ್ಬರಿ 24 ರನ್ನನ್ನು ಹೊಡ್ಸ್ಕೊಬಿಡ್ತಾರೆ. ಅದು ವೈಡು, ಫುಲ್ ಟಾಸ್ ಎಲ್ಲ ಹಾಕಿ 1 ಓವರಿಗೆ 24 ರನ್ ಕೊಡ್ತಾರೆ. ಆಗಲೇ ಸುದೀಪ್ ಅವರಿಗೆ ಸ್ವಲ್ಪ ಪಿತ್ತ ನೆತ್ತಿಗೆ ಇರುವಂಥ ಸ್ಥಿತಿ ಉಂಟಾಗಿ ಕೊನೆಗೆ ಆ ಓವರ್ ಮುಗಿದ ನಂತರ ಆ ಬೌಲರ್ನ ಕರೆದು ಉಗಿದು ಉಪ್ಪಿನಕಾಯಿ ಹಾಕಿಬಿಡ್ತಾರೆ. ಆ ಉಪ್ಪಿನಕಾಯಿ ಹಾಕಿದಂಥ ಒಂದು ಗಳಿಗೆಯಲ್ಲಿ ಅವ್ರು ಆಡಿದಂಥ ಮಾತಿದೆಯಲ್ಲ, ಹೀಗೆ ಮಾಡಿಬಿಟ್ರೆ ಡ್ಯಾಶ್ ಮಾಡಿಸ್ಕೊಬಿಡ್ತೀವಿ ಅನ್ನುವಂಥ ಮಾತು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಮತ್ತು ಯಾರಾದರೂ ಒಬ್ಬರು ಆಫ್ ದ ಸ್ಕ್ರೀನ್ ಹೇಳಿದರೆ ಅಥವಾ ಸಾಮಾನ್ಯ ಮನಸ್ಸು ಹೇಳಿದರೆ ಅದಕ್ಕಷ್ಟು ಬೆಲೆ ಬರ್ತಿಲ್ಲ. ಮತ್ತು ಜನಸಾಮಾನ್ಯರು ಅಂಬರೀಷ್ ಅಣ್ಣ ಅಂತೂ ಅದನ್ನು ಹೇಳ್ತಾನೆ ಇರ್ತಾರೆ. ಆದರೆ ಸುದೀಪ್ ಅಂತವರು ಈಗಿರುವಂಥ ಸೋಷಿಯಲ್ ಮೀಡಿಯಾ ಅಥವಾ ಈಗಿರುವಂಥ ಕ್ಯಾಮ್ರಾ ಮುಂದೆ ಹೀಗೆ ಹೇಳಿಬಿಟ್ಟಿರೋದು ದೊಡ್ಡ ತಕರಾರಾಗುತ್ತೆ. ಮತ್ತು ಅವರ ವಿರುದ್ಧ ಅನೇಕ ಚಿಂತಕರು, ಅವರು ಇವರು ಅಥವಾ ಸುದೀಪ್ ಅವ್ರನ್ನ ಪರೋಕ್ಷವಾಗಿ ಹೇಟ್ ಮಾಡ್ತಿದ್ದಂಥ ಸುದೀಪ್ ಹೇಟರ್ಸು ಎಲ್ಲರೂ ಕೂಡ ಕಾಯ್ತಾ ಕೊಡ್ತಿದ್ರು. ಮತ್ತು ಅವ್ರಿಗೆ ಸಿಕ್ಕಂಥ ಒಂದು ಭ್ರಷ್ಟಾನ್ನ ಭೋಜನ ವೈರಲ್ ಮಾಡಲಿಕ್ಕೆಲ್ಲ ಕೂಡ ವೈರಲ್ ಮಾಡಿಬಿಟ್ರು. ಅದರ ಮುಂದುವರೆದ ಭಾಗವಾಗಿ ಮ್ಯಾಚ್ ಮುಗಿದ ನಂತರ ಮ್ಯಾಚ್ ಗೆದ್ದ ನಂತರ ತಮಿಳುನಾಡು ಎನ್ನುವಂಥ ಜಾಗದಲ್ಲಿ ಚೆನ್ನೈಯಲ್ಲಿ ನಮ್ಮ ಕನ್ನಡ ಬಾವುಟನ್ನು ಎತ್ತಿ ಮೆರೆಸ್ತಾರೆ. ಆ ಸದ್ದು, ಆ ಒಳ್ಳೆತನ ಯಾರೂ ಕೂಡ ಟ್ರೋಲ್ ಮಾಡಲ್ಲ, ಆ ಒಳ್ಳೆತನ ಯಾರು ಕೂಡ ವೈರಲ್ ಕೂಡ ಮಾಡಲ್ಲ. ಆದರೆ ಈ ಆಡಿದಂಥ ತಪ್ಪು ಮಾತ್ರ ಜನರಿಗೆ ಕಾಣುತ್ತೆ. ಜನ ಆ ತಪ್ಪನ್ನು, ಆ ಬೈಗುಳದ ಶಬ್ದವನ್ನು, ವಿಡಿಯೋನ ವೈರಲ್ ಮಾಡ್ತಾರೆ. ಇದು ಎರಡು ರೀತಿಯ ಒಂದು ಗಳಿಗೆ. ಒಂದು ಒಳ್ಳೆತನ ವೈರಲ್ ಆಗಲ್ಲ, ಒಂದು ಕೆಟ್ಟತನ ವೈರಲ್ ಆಗುತ್ತೆ. ಅದಾದ ನಂತರ ವೈರಲ್ ಆದ ನಂತರ ನಟ ಚಂದನ್ ಕೂಡ, ಅಂದರೆ ಕ್ರಿಕೆಟ್ ಆಟಗಾರರಾಗಿರುವಂಥ ಚಂದನ್ ಕೂಡ ಅದನ್ನು ಒಪ್ಕೊಳ್ತಾರೆ. ಮಂಜು ಅನ್ನೋಂಥ ವ್ಯಕ್ತಿಗೆ ಸುದೀಪ್ ಅವರು ಹೇಳಿದ್ರು ಅನ್ನುವಂಥ ಮಾತನ್ನು ಒಪ್ಕೊಂಡು ಸಿಕ್ಕಾಪಟ್ಟೆ ನಗ್ತಾರೆ. ಅಂದರೆ ನಿಮಗೆ ಬೈದದ್ದು ಓಕೆ, ಬೈಸ್ಕೊಂಡವ್ರು ಯಾರು ಬೇಕಲ್ವಾ, ಅದು ಹೈಡ್ ಆಗಿತ್ತು. ಆದರೆ ಚಂದನ್ ಅವರು ಅದನ್ನು ಕೂಡ ರಿವೀಲ್ ಮಾಡಿಬಿಡ್ತಾರೆ. ಮಂಜು ಅನ್ನುವಂಥ ವ್ಯಕ್ತಿ ಬೌಲ್ ಹಾಕಿದ್ದ ಮತ್ತು 1 ಓವರಿಗೆ 24 ರನ್ ಕೊಟ್ಟಿದೆ ಅನ್ನುವಂಥ ಸತ್ಯವನ್ನು ಬಹಿರಂಗ ಮಾಡಿ ಅದು ಮಂಜು ಅವರು ಕೂಡ ಮರ್ಯಾದೆ ಹರಾಜು ಆಗುವಾಗೆ ಮಾಡ್ತಾರೆ. ಅದಾದ ನಂತರ ಇವತ್ತೊಂದು ಕಾರ್ಯಕ್ರಮದಲ್ಲಿ ಸುದೀಪ್ ಅವರಿದ್ದರು. ಅಫ್ಕೋರ್ಸ್ ಅದಾದ ನಂತರ ಸುದೀಪ್ ಅವರು ಮುಖಾಮುಖಿಯಾಗಿ ಮಾಧ್ಯಮದ ಮುಂದೆ ಕಾಣಿಸ್ಕೊಂಡ್ರು. ಮಾಧ್ಯಮ ಅಂದ್ಕೊಳ್ಳೆ ಗೊತ್ತಲ್ಲ, ಅವ್ರಿಗೆ ಬೇಕಾದಕ್ಕಿಂತ ಆ ಕಾರ್ಯಕ್ರಮದ ಉದ್ದೇಶಕ್ಕಿಂತ ಬೇರೆ ಉದ್ದೇಶವನ್ನೇ ಜಾಸ್ತಿ ಕೇಳ್ತಾರೆ. ಅದು ಮಾಧ್ಯಮದ ಒಂದು ಒನ್ಲೈನ್ ಅಜೆಂಡಾ. ನೀವು ಸಿದ್ದರಾಮಯ್ಯ ಒಂದು ಯಾವುದಾದ್ರು ಉದ್ಘಾಟನೆ ಬಂದಾಗ ಆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಎಷ್ಟು ಕೇಳ್ತಾರೋ ಗೊತ್ತಿಲ್ಲ, ಆದರೆ ಮೋರ್ ದೆನ್ 90% ಬೇರೆ ವಿಚಾರ, CM DCM ವಿಚಾರ ಅಥವಾ ಬೇರೆ ವಿಚಾರನೆ, ಆ ಬೇಡವಾದ ವಿಚಾರವನ್ನೇ ಕೇಳ್ತಾರೆ. ಮತ್ತು ಆ ಟೈಮಲ್ಲಿ ಕೆಲವೊಂದು ಸಲ ಸಿದ್ದರಾಮಯ್ಯನವರು ಅವರು ಕೂಡ ಉಗಿದು ಉಪ್ಪಿನಕಾಯಿ ಹಾಕುವುದನ್ನು ಕೂಡ ನೋಡಿದ್ರಿ. ಇದೇ ಹಂತವಾಗಿ ಸುದೀಪ್ ಅವರು ಇವತ್ತು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಅಲ್ಲಿ ನಟ ನಿರ್ದೇಶಕ ಪ್ರೇಮ್ ಅವರು ಕೂಡ ಇದ್ದರು, ಸುದೀಪ್ ಅವರು ಕೂಡ ಇದ್ದರು, ಮಾಧ್ಯಮದವರು ಇದ್ದರು. ಅದು ಬೇರೆ ಒಂದು ಸಿನಿಮಾ ಕಾರ್ಯಕ್ರಮದ ಒಂದು ಫಂಕ್ಷನ್ ಆಗಿರುತ್ತೆ. ಅದಾದ ನಂತರ ನಿಂತಿರ್ತಾರೆ, ಒಂದು ಮಾತಾಡ್ತಾ ನಿಂತಿರುವಾಗ ಆ ಒಂದು ಗಳಿಗೆಯನ್ನು ಯೂಸ್ ಮಾಡಿಕೊಂಡಂತ ಮತ್ತು ನಿರ್ದೇಶಕ ಪ್ರೇಮ್ ಅವರು ಹೇಳ್ತಾರೆ, ಇಲ್ಲ ಅಂದರೆ ಸುದೀಪ್ ಅವ್ರನ್ನವರು ಡಾರ್ಲಿಂಗ್ ಅಂತ ಕರೀತಾರೆ. ನಮ್ಮ ಡಾರ್ಲಿಂಗ್ ಅವರು ಆಡಿದಂಥ ಮಾತು ಕೇಳಿ ನನಗೆ ಇನ್ನೂ ತನಕ ನಗು ಕಂಟ್ರೋಲ್ ಆಗ್ತಿಲ್ಲ. ಹೀಗೆ ಅನ್ಬೋದು ಅವರು. ನೋಡಿ, ನಾವು ಅವ್ರ ಜೊತೆ ಸಿನಿಮಾ ಮಾಡಿದ್ದೇವೆ, ನಾವು ಅಸ್ಟೆಂಟಿಗೆ ಬೈತಿರ್ತೀವಿ, ಅದು ಬೇರೆ ಬೈದ್ಕೊಂಡು ಕೆಟ್ಟ ಪದವನ್ನು ಬಳಸ್ತೇವೆ. ಆದರೆ ಆವಾಗ ಹೇಳಿದ್ರು ನೋಡಿರಿ, ಹಂಗೆಲ್ಲ ಬೈಬಾರ್ದು, ಹಂಗೆಲ್ಲ ಶಬ್ದ ಯೂಸ್ ಮಾಡಬಾರ್ದು, ಅವರು ಹಾಗೆ ಇವರು ಹಾಗೆ ಎನ್ನುವಂಥ ನಮ್ಮ ಡಾರ್ಲಿಂಗ್ ಅಂದರೆ ಸುದೀಪ್ ಅವರು ಈಗ ಬೈದದ್ದನ್ನು ನೋಡಿ ನನಗೆ ಎಷ್ಟು ಖುಷಿ ಆಯ್ತು ಅಂದರೆ, ನಮಗೀಗ ಅವ್ರು ಬೈಲಿಕ್ಕಾಗಲ್ಲ, ಯಾಕಂದ್ರೆ ನಮ್ಮ ದಾರಿಗೆ ಅವ್ರು ಬಂದುಬಿಟ್ರು ಎನ್ನುವಂಥ ಮಾತನ್ನು ಹೇಳಿ ಕಾಲೆಳೆದ್ಬಿಟ್ರು. ಜೊತೆಗೆ ಸುದೀಪ್ ಅವ್ರಿಗೆ ಏನು ಮಾತಾಡ್ಲಿಕ್ಕೂ ಆಗಿಲ್ಲ, ಅವರು ಅಂದರೆ ನಗುನೇ ಕಂಟ್ರೋಲ್ ಆಗಿಲ್ಲ. ನೀವು ಗಿಲ್ಲಿ ಕಾವ್ಯ ಬಗ್ಗೆ ಮಾತಾಡುವಾಗ ಗಿಲ್ಲಿ ಅಶ್ವಿನಿ ಅವರನ್ನ ನಮ್ಮ ಆತ್ಮೀಯ ಅಂದಾಗ ಅವ್ರಿಗೆ ನಗು ಕಂಟ್ರೋಲ್ ಆಗಿಲ್ಲ ಮತ್ತು ಅದನ್ನು ನೇರವಾಗಿ ವ್ಯಕ್ತಪಡಿಸಿ ಕೂತ್ಕೊಬಿಟ್ಟಿರು, ತನ್ನ ಹತ್ರ ಆಗ್ತಾ ಇಲ್ಲಪ್ಪ ಅಂತ. ಆದರೆ ಇದು ಹಾಗಲ್ಲ, ಇದು ನಕ್ಕರು ಕಷ್ಟ ಬಿಟ್ಟರು ಕಷ್ಟ, ನಗುವನ್ನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ, ಒಂಥರ ಈ ದ್ವಂದ್ವ ಇತ್ತು. ಆದರೆ ಮನಸ್ಫೂರ್ತಿ ಹೊಟ್ಟೆ ಹುಣ್ಣಾಗುವಷ್ಟು ಅವ್ರು ನಕ್ಕರು. ಯಾಕಂದ್ರೆ ಗೊತ್ತಾಗ್ತಿತ್ತು
ಬಾಯಿ ತೆಗೆದು ನಗ್ಲಿಕ್ಕಾಗಿಲ್ಲ, ಬಾಯಿ ಮುಚ್ಕೊಂಡ್ರು ಕೈಯಿಂದ ನಕ್ಕು ಸಾಕಾಯಿತು. ಮತ್ತು ಆ ಗಳಿಗೆ ಕೂಡ ಹಾಗೆ ಇತ್ತು. ಯಾಕಂದರೆ ಪ್ರೇಮು ಕೂಡ ಅದನ್ನು ವ್ಯಂಗ್ಯವಾಗಿ ತೋರಿಸುವ ನಿಟ್ಟಿನಲ್ಲಿ ಅದನ್ನು ಕೂಡ ಜನರಿಗೆ ಸ್ಪಷ್ಟನೆ ಕೊಡಬೇಕಿತ್ತು. ಯಾಕಂದರೆ ಒಂದು ಬೈಗುಳ ಆದ ನಂತರ ಒಬ್ಬ ನಟ ಅದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದರೆ ಅದು ಕೂಡ ತಪ್ಪಾಗತ್ತೆ. ಆ ತಪ್ಪನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅದನ್ನು ಪ್ರೆಸ್ ಮೀಟ್ ಮಾಡಬೇಕಂದ್ರೆ ಆದರೆ ಮುಖಾಮುಖಿಯಾಗಿ ಅಥವಾ ಜನರ ಮುಂದೆ ಹೌದು ಎನ್ನುವಂಥ ಒಂದು ಸಿಗ್ನಲ್ ಕೊಟ್ಟು ಒಪ್ಕೊಂಡ್ರೂ ಕೂಡ ಅದು ಅಷ್ಟಿಗೆ ಮರೆಮಾಚಾಗುತ್ತೆ. ಇಲ್ಲ ನಾನೇನು ಹೇಳಿದೆ, ನಾನು ತಪ್ಪು ಮಾತಾಡ್ನ ಹಾಗೆ ಹೀಗೆ ಅನ್ನುವಂಥ ಒಂದು ಕಾಂಟ್ರವರ್ಸಿ ಮಾತಾಡೋ ಬದಲು ಸುದೀಪ್ ಅನ್ನುವಂಥ ಒಬ್ಬ ಮ್ಯಾಚೂರ್ಡ್ ವ್ಯಕ್ತಿ ಇವತ್ತು ನಡ್ಕೊಳ್ಳುವಂಥ ರೀತಿಯಲ್ಲ ಅದು ಈ ಕಾಂಟ್ರವರ್ಸಿ ಈ ವೈರಲ್ಗೆ ಸ್ವಲ್ಪ ಮಟ್ಟಿಗೆ ಸ್ಟಾಪ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಅದಕ್ಕೆ ಉತ್ತರ ಕೊಡುವ ನಿಟ್ಟಿನಲ್ಲಿ ಮತ್ತೇನಾದರೂ ಮಾತಾಡಿದರೆ ಅದು ಬೇರೆಯಾದೇ ಅರ್ಥ ಕೊಡ್ತಿತ್ತು ಮತ್ತು ತಪ್ಪನ್ನು ಒಪ್ಕೊಂಡಂಗೆ ಆಗ್ತಿತ್ತು. ಇಲ್ಲ ತಪ್ಪನ್ನು ಮತ್ತೆ ತಪ್ಪು ಅನ್ನುವಂಥ ರೀತಿಯಲ್ಲಿ ಅದನ್ನು ಹೇಳಿ ಮತ್ತೊಂದು ಕಾಂಟ್ರವರ್ಸಿ ಆಗುವಂಥ ಚಾನ್ಸ್ ಕೂಡ ಇತ್ತು. ಆದರೆ ಸುದೀಪ್ ಅವರು ಅದಕ್ಕೆ ಯಾವುದಕ್ಕೂ ಅವಕಾಶನೇ ಕೊಡಲಿಲ್ಲ. ಹೌದು, ಪ್ರೇಮ್ ಹೇಳಿದ ಸತ್ಯ, ನಾನು ಹೇಳಿದ್ದು ಸತ್ಯ, ನಾನು ಹಂಗೆ ಮಾಡಬಾರ್ದಿತ್ತು ಅಥವಾ ನಾನು ಅಂತ ಮಾತಾಡಿದೆ ಅದು ಆಟ ಬರೋದಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಾರೆ. ಪ್ರೇಮ್ ಅವ್ರು ಹೇಳಿದ್ದು ಹೇಗಿತ್ತಂದರೆ, ನಾನು ಆ ಡೈಲಾಗನ್ನು ಕೊಟ್ಟು ಸುದೀಪ್ ಹತ್ರ ಆ್ಯಕ್ಟಿಂಗ್ ಮಾಡಿ ಅಂದಾಗೂ ಕೂಡ ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿದ್ರೂ ಗೊತ್ತಿಲ್ಲ, ನಾವು ಕ್ಯಾಮ್ರಾ ಮೂವ್ ಆಗ್ತಿದ್ರು ಕೂಡ ಆ ಲೆವೆಲ್ಗೆ ಅವರು ಅಗ್ರೆಸಿವ್ ಆಗಿ ಏನು ಅಂತ ಆ ಲೆವೆಲ್ಗೆ ಆ್ಯಕ್ಟಿಂಗ್ ಮಾಡ್ತಿರೋ ಗೊತ್ತಿಲ್ಲ. ಆದರೆ ನ್ಯಾಚುರಲ್ಲಿ ಅಥವಾ ಸ್ವಾಭಾವಿಕತೆ ಅನ್ನೋದು ಅಥವಾ ಈ ಇನ್ವಾಲ್ವ್ಮೆಂಟ್ ಎಷ್ಟು ಇದೆ ಅನ್ನೋದು ಸುದೀಪ್ ಅವರ ಒಂದು ಆಟದಿಂದ ಅವರ ಒಂದು ಆ ನಡೆಯಿಂದ ಅರ್ಥ ಆಗುತ್ತೆ. ಯಾಕಂದರೆ ಅವ್ರಿಗೆ ಗೆಲ್ಲಬೇಕಿತ್ತು, ಅವರು ಇನ್ವಾಲ್ವ್ ಆಗಿದ್ದರು ಮತ್ತು ಆ ಇನ್ವಾಲ್ವ್ಮೆಂಟ್ ಹಾಗೆ ಮಾಡಿತ್ತು ಎನ್ನುವಂಥ ಒಂದು ಪರೋಕ್ಷವಾದಂಥ ಹಿಂಟನ್ನು ಕೊಟ್ಟು ಸುದೀಪ್ ಆಡೋದು ತಪ್ಪಲ್ಲ, ಅದು ಒಂದು ಥರದ ಇನ್ವಾಲ್ವ್ಮೆಂಟ್ ಅನ್ನುವಂಥ ಒಂದು ತಮಾಷೆ ರೀತಿಯಲ್ಲಿ ಹೇಳಿ ಈ ದೊಡ್ಡ ಕಾಂಟ್ರವರ್ಸಿಗೆ ಹಾಗೆ ತಣ್ಣಗಿನ ನೀರೇರಿಸ್ಬಿಟ್ರು ಮತ್ತು ಅದು ಅಷ್ಟಕ್ಕೆ ತಣ್ಣಗಾಯಿತು. ಆದರೆ ಸುದೀಪ್ ಅವರು ಆಡಿದ ಮಾತು ಒಪ್ಕೊಂಡ್ರು, ಪರೋಕ್ಷವಾಗಿ ನಗೋದ್ರ ಮುಖಾಂತರ ಅದು ತಾನು ಹೇಳಿದ ತಪ್ಪು ಅನ್ನೋದು ಜನರಿಗೆ ಅರ್ಥ ಆಯಿತು. ಅಂದರೆ ಅರ್ಥವಾಗೋ ರೀತಿಯಲ್ಲಿ ಹೌದು, ಆದರೆ ನಗುವ ಮುಖಾಂತರ ಹೌದು ನಾನು ಹಾಗೆ ಹೇಳಿದ್ದೆ ಅನ್ನೋದನ್ನು ಪರೋಕ್ಷವಾಗಿ ಒಪ್ಕೊಂಡ್ರು. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಸುದೀಪ್ ಅಂತ ಒಬ್ಬ ದೊಡ್ಡ ಕಲಾವಿದ ಸಾರ್ವಜನಿಕ ಒಂದು ಕಾರ್ಯಕ್ರಮ ಅಥವಾ ದೊಡ್ಡ ಜನ ಸಮುದಾಯ ಇರುವಂಥ ಒಂದು ಜಾಗದಲ್ಲಿ ಹೀಗೆ ಹೇಳಿದ್ರೆ ಒಳ್ಳೆಯದು. ಇದು ಇಷ್ಟರ ಮಟ್ಟಿಗೆ ಬಿಟ್ಟರೆ ಎಲ್ರಿಗೂ ಒಳ್ಳೆಯದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.